ಎಲ್ಲ ನೋಡ್ತಾ ಇದ್ದಾರೆ, ಮರ ಗಿರ ಹತ್ಬಿಡ್ತಾ. ವೀಳ್ಯದೆಲೆ ಗಿಡದಲ್ಲಿ ಕಾಣಿಸ್ತಾ ಇದೆಯಾ? ಅಲ್ಲಿದೆಯಾ, ಮೇಲಿದೆಯಾ? ನನ್ನ ಕಿವಿ ಜಸ್ಟ್ ಮಿಸ್ಸು. ಎಸ್ ಆಂಗ್ರಿ ಯಂಗ್ ರ್ಯಾಟ್ ಸ್ನೇಕ್. ಕತ್ತನ್ನು ಎಸ್ ಶೇಪಲ್ಲಿ ರೆಡಿ ಮಾಡಿಕೊಂಡು ಜಂಪ್ ಮಾಡಿ ಸ್ಪ್ರಿಂಗ್ ಥರ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗಿದೆ. ನೀವು ಅಲ್ಲಾಡಿದ್ರೆ ಮುಗೀತು, ಬಾಯಿ ತಗೊಂಬಂದ್ಬಿಡ್ತಾರೆ ನಿಮ್ಮ ಕಡೆಗೆ. ಸ್ನೇಹಿತರೆ, ಗುಡ್ ಮಾರ್ನಿಂಗ್, ಶುಭೋದಯ. ಬೆಳಗ್ಗೆ ನಮಗೊಂದು ಹಾವಿನ ಸಂರಕ್ಷಣೆಯ ಕರೆ ಬಂದಿದೆ. ನಿನ್ನೆ ರಾತ್ರಿ ನಾವು ಒಂದು ನಾಗರ ಹಾವನ್ನು ರೆಸ್ಕ್ಯೂ ಮಾಡ್ಕೊಂಡು ಬಂದ್ವಿ ಗೋಕುಲಮಿಂದ. ಇದೀಗಷ್ಟೇ ನಮಗೆ ಮೈಸೂರಿನ ಯಾದವಗಿರಿ ಭಾಗದಿಂದ ಒಂದು ಸಂರಕ್ಷಣೆಯ ಕರೆ. ಅವ್ರ ಮನೆಗೆ ಸುಮಾರು ಸಲ 4 ರಿಂದ 5 ಸಲ ನಾನು ರೆಸ್ಕ್ಯೂಗೆ ಹೋಗಿದ್ದೀನಿ. ವೆರಿ ರೀಸೆಂಟ್ಲಿ ಅವ್ರ ಮನೇಲಿ ಲಾಸ್ಟ್ ಹಾವು ಹಿಡಿಯೋಕ್ಕೆ ರೆಸ್ಕ್ಯೂಗೆ ಅಂತ ಹೋದಾಗ ಅವರ ಮನೆಯ ಶೂಸ್ ಒಳಗಡೆ ಒಂದು ಹಾವಿತ್ತು. ಅದು ಈಗಲೂ ಜ್ಞಾಪಕ ಇದೆ. ಅವ್ರ ಮನೆ ಶೂಸ್ ಸ್ಟ್ಯಾಂಡ್ ಒಳಗಡೆ ಹಾವು ಎಷ್ಟು ಚೆನ್ನಾಗಿ ಸುತ್ಕೊಂಡು ಕೂತಿತ್ತು ಅಂತಂದರೆ ಆ ಒಂದು ಫೋಟೋನ ನಾನು ಇವಾಗ ಡಿಸ್ಪ್ಲೇ ಮಾಡ್ತೀನಿ. ಅಷ್ಟು ಚೆನ್ನಾಗಿ ಆ ಒಂದು ಹಾವು ಶೂಸ್ ಒಳಗಡೆ ಇತ್ತು. ಅವ್ರಿಗೆ ಗೊತ್ತೇ ಆಗಿರಲಿಲ್ಲ ಹಾವು ಆಮೇಲೆ ಇನ್ನೆಲ್ಲಿ ಹೋಗಿದೆ ಏನು ಅಂತ. ಅದ್ರ ವಿಡಿಯೋನು ಕೂಡ ಇದೆ, ರೆಸ್ಕ್ಯೂದು. ಎಲ್ಲೋ ಹಳೇ ವಿಡಿಯೋ ಅದು. ಯೂಶಲಿ ಏನಾಗುತ್ತೆ ಅಂತಂದರೆ ಒಂದು ದಿನಕ್ಕೆ 10-15 ರೆಸ್ಕ್ಯೂ ಕಾಲ್ಗಳು ಬರುತ್ತೆ ಅಂತಂದರೆ ನಮಗೆ ರೆಕಾರ್ಡ್ ಮಾಡೋಕ್ಕಾಗದೆ ಕೆಲವೊಂದ್ಸಲಿ 8 ರಿಂದ 10. ಒಂದೊಂದ್ಸಲಿ ಬ್ಯಾಟ್ರಿ ಲೋ ಆಗಿಬಿಡುತ್ತೆ, ಇಲ್ಲ ಗೋಪ್ರೋ ಓವರ್ ಹೀಟ್ ಆಗಿಬಿಡುತ್ತೆ. ಸೊ ಈ ಥರ ಕಾರಣಾಂತರಗಳಿಂದ ನಾವು ರೆಕಾರ್ಡ್ ಮಾಡಬೇಕು, ಎಂಥ ಚೆನ್ನಾಗಿರೋ ಮೂಮೆಂಟು ಇದು ಕ್ಯಾಮ್ರಲ್ಲಿ ಸಿಗಬೇಕಾಗಿತ್ತು ಅಂತಂದರೂ ಕೂಡ ಕೆಲವೊಂದ್ಸಲಿ ಇಟ್ಸ್ ನಾಟ್ ಪಾಸಿಬಲ್. ಸೊ ಟೆಕ್ನಿಕಲ್ ಇಶ್ಯೂಸಿಂದ ಒಂದಷ್ಟು ಏನು ಮಾಡೋಕ್ಕಾಗಲ್ಲ. ಇಲ್ಲ ಒಂದೊಂದ್ಸಲಿ ನಾವು ಬ್ಯಾಟ್ರಿ ತೊಗೊಂಡೋಗಿರ್ತೀವಿ ಅಂತ ಅಂದ್ಕೊಂಡಿರ್ತೀವಿ, ಎಕ್ಸ್ಟ್ರಾ ಬ್ಯಾಟ್ರಿ ಇರಲ್ಲ. ಸೊ ಇಡೀ ದಿನ ನಾವೇನು ರೆಸ್ಕ್ಯೂ ಮಾಡ್ತೀವಿ ಅದಷ್ಟು ಪೂರ್ತಿ ವೇಸ್ಟು. ಏನು ಮಾಡೋಕ್ಕಾಗಲ್ಲ, ಕೋಪ ಬರುತ್ತೆ, ಬೇಜಾರಾಗುತ್ತೆ. ಬಟ್ ದಟ್ಸ್ ಹೌ ಇಟ್ ಈಸ್. ಸೊ ಈಗ ನಾವು ಯಾದವಗಿರಿ ರೆಸ್ಕ್ಯೂಗೆ ತಲುಪಿದ ನಂತರ ನಾನು ವಿಡಿಯೋನ ಮುಂದುವರಿಸ್ತೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್, ನನಗೂ ಕೂಡ ಗುಡ್ ಮಾರ್ನಿಂಗ್. ಓಕೆ, ರೆಸ್ಕ್ಯೂ ಲೊಕೇಶನ್ ರೀಚ್ ಆಗಿದ್ದೀವಿ. ಎಲ್ಲಿದೆ ಅಮ್ಮ? ಪಕ್ಕದ ಮನೆನಾ? ಲಾಸ್ಟ್ ಅಲ್ಲ, ನಿಮ್ಮನೆ ಅಲ್ವಾ? ಓಕೆ 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 ಓಕೆ. ಇಲ್ಲ, ಬಾಕ್ಸ್ ನನ್ನ ಹತ್ರ ಇದೆ, ಡೋಂಟ್ ವರಿ. ಮುಂಚೆ ಥರ ಅಲ್ವೇ ಅಲ್ಲ ಇವಾಗ. ಬರ್ತೀನಿ. ಸೊ ಅವರು ಇಬ್ಬರು ರಿಲೇಟಿವ್ಸು ಅಲ್ಲಿ ನಿಂತಿದ್ದಾರಲ್ಲ. ಸೊ ಶೂಸ್ ಒಳಗಡೆ ಹಾವು ಸೇರ್ಕೊಂಡಿದೆ ಅಂತ ಹೇಳಿದ್ದು ನಾನು ಈ ಮನೇಲಿ ರೆಸ್ಕ್ಯೂ ಮಾಡಿದ್ದು. ಅಲ್ಲೇ ನಿಂತಿದ್ದಾರಲ್ಲಪ್ಪ, ಮೇಲ್ಗಡೆ ಎಲ್ಲ ನೋಡ್ತಾ ಇದ್ದಾರೆ, ಮರ ಗಿರ ಹತ್ಬಿಡ್ತಾ. ಏನು ವೀಳ್ಯದೆಲೆ ಗಿಡ ಹತ್ತಾ? ಎಲ್ಲಿದೆ? ವೀಳ್ಯದೆಲೆ ಗಿಡದಲ್ಲಿ ಕಾಣಿಸ್ತಾ ಇದೆಯಾ? ಅಲ್ಲಿದೆಯಾ, ಮೇಲಿದೆಯಾ? ಹಂಗಾರೆ ಓಕೆ. ಹೌದಾ? ಇದ್ರೊಳಗೆ ಕೋಬ್ರಾ ಇದೆ. ರಾತ್ರಿ ಇರಬೇಕು ಕೋಬ್ರಾ. ಯಾವುದು ಡಬ್ಬಾನೇ ಇಲ್ವಲ್ಲ ಗುರು, ಬಾಕ್ಸೇ ಇಲ್ವಲ್ಲ. ಇದ್ರೊಳಗೂ ಇದೆ. ಇದ್ರೊಳಗಿಲ್ಲ.
ಇದು ಉದಯ್ ಅವ್ರ ಮನೆ ಅಲ್ವಾ? ಅದು ಓಕೆ 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 ಓಕೆ. ವಾಲ್ ಸ್ಟ್ರೈಟ್ ಅಲ್ಲಿ ಇದೆ ನೋಡಿ. ಒಂದು ಪಿಲ್ಲೋ ಕವರ್ ತೊಗೊಂಬನ್ನಿ ಬೇಗ ಬೇಗ. ಯಾರು ಜಾಸ್ತಿ ಮೂವ್ಮೆಂಟ್ ಮಾಡಬೇಡಿ, ಅಲ್ಲಾಡಬೇಡಿ. ನಿಧಾನಕ್ಕೆ. ಎಸ್. ನನ್ನ ಕೂದಲು ಕಚ್ತು ನೋಡಿದ್ರ? ಕೂದಲು ಕಚ್ಚಿಡ್ಕೊಂಡ್ಬಿಡ್ತು. ಆ್ಯಂಗ್ರಿ ಯಂಗ್ ರ್ಯಾಟ್ ಸ್ನೇಕ್. ಯೂಶ್ವಲಿ ಈ ಥರ ಹಿಡಿಯಲ್ಲ, ಬಟ್ ತುಂಬ ಕಚ್ತಾನೆ ಇವನು. ಇದ್ರ ಬಿಹೇವಿಯರ್ ನೋಡ್ತು ಅಂತಂದರೆ ಗೊತ್ತಾಗುತ್ತೆ, ಸಿಕ್ಕಾಬಟ್ಟೆ ಕಚ್ಚುತ್ತೆ. ನಾನು ಹೆಂಗೆ ನಿಧಾನಕ್ಕೆ ಮೂವ್ ಆಗ್ತಾಯಿದ್ದೆ ಇದನ್ನು ನೋಡಿಕೊಂಡು, ಅದು ನನ್ನ ಹಂಗೆ ನಿಧಾನಕ್ಕೆ ನೋಡ್ಕೊಂಡು ಅದು ರೆಡಿ ಆಗ್ತಾಯಿತ್ತು ಡಿಫೆನ್ಸಿವ್ ಪೊಸಿಷನಲ್ಲಿ. ನನ್ನ ಕಿವಿ ಜಸ್ಟ್ ಮಿಸ್ಸು, ಕಿವಿ ಹಿಡ್ದಿರೋದು ಜಸ್ಟ್ ಮಿಸ್ಸಲ್ಲಿ ಕಿವಿ ಹಿಡಿತಾ ಇತ್ತು. ಕೂದಲು ಸಿಕ್ಬಿಡ್ತಿದ್ರು ಬಾಯಿಗೆ ಅಷ್ಟೇ. ಒಂದು ನಿಮಿಷ ಇರಿ, ತಲೆ ಬಿಡ್ತೀನಿ ರೀ, ಕತ್ ಬಿಡ್ತೀನಿ. ಹಾಂ ಓಕೆ. ಸುಮ್ಮನಿರೋ ಆಯ್ತಮ್ಮ, ಆಯ್ತು. ಓಕೆ ಓಕೆ, ರಿಲ್ಯಾಕ್ಸ್. ಯಾರು ಅಲ್ಲಾಡಬೇಡಿ ಸಡನ್ನಾಗಿ. ನಾನು ಆ್ಯನಿಮಲ್ನ ಕಾಮ್ ಡೌನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ದೀನಿ. ಕೈ ಎತ್ತಬೇಡಿ ಸರ್, ಅಲ್ಲಾಡಬೇಡಿ, ಆ್ಯಕ್ಷನ್ ಮಾಡಬೇಡಿ ಏನೂ. ಪಿಲೋ ಕವರ್ ಗಟ್ಟಿ ಇದೆಯಾ ಸರ್? ತಾಳಿಮ್ಮ. ತಿರುಗ್ತಾನೆ ಈಗ, ಮುಖಕ್ಕೆ ಕಚ್ಚಕ್ಕೆ ಬರ್ತಾನೆ ಇವಾಗ ನನಗೆ. ನೀವು ಅಲ್ಲಾಡಿದ್ರೆ ಮುಗೀತು, ಬಾಯಿ ತಗೊಂಬಂದ್ಬಿಡ್ತಾನೆ ನಿಮ್ಮ ಕಡೆಗೆ. ಅಲ್ಲಾಡಬೇಡಿ. ಸದ್ಯ ಅದಲ್ಲಿ ಕೂದಿತ್ತಲ್ಲ, ಕೆಳಗಡೆ ಇಳಿದು ಜಂಪ್ ಮಾಡಿ ಹೋಗಿಲ್ವಲ್ಲ ಇದು. ಸರ್ ನೋಡಿ, ಇದು ಕೋಪ ಬಂದಾಗ ಈ ಥರ ಕೆರೆ ಹೋಗಿ ಕತ್ತನ್ನು ದಪ್ಪ ಮಾಡುತ್ತೆ. ಹಾಂ, ಇವಾಗ ರೆಡಿ ಆಗಿದ್ದಾನೆ ಅವನು ಕಚ್ಚಕ್ಕೆ. ಸ್ಟ್ರೈಕಿಂಗ್ ಪೊಸಿಷನಲ್ಲಿ ಇದ್ದಾನೆ ಅವನು. ನಿಮ್ಮನ್ನು ನೋಡ್ತಾ ಇದ್ದಾನೆ, ನೀವು ಬ್ಯಾಗಲ್ಲಿ ಆಡಿಸ್ತಾ ಇದ್ದೀರಾ, ಅದಕ್ಕೆ ನಿಮ್ಮನ್ನು ನೋಡ್ತಾ ಇದ್ದಾನೆ. ಕಚ್ಚಕ್ಕೆ ರೆಡಿ ಆಗಿದೆ. ಬ್ಯಾಗ್ ಕೊಡಿ ನೋಡಿ ಸರ್. ನೀವು ಬ್ಯಾಗ್ ಶೇಕ್ ಮಾಡ್ತಾ ಇದ್ದೀರಾ ತುಂಬ, ಡೈರೆಕ್ಟಾಗಿ ಕೊಟ್ಬಿಡಿ ಸುಮ್ಮನೆ. ಹಾಂ, ಸೊ ಬ್ಯಾಗ್ ಹೀಗೆ ಸ್ಟಾಗ್ನೆಂಟ್ ಆಗಿದ್ದರೆ ಹೋಗು ಒಳಗೆ ಡಾರ್ಲಿಂಗ್, ಹೋಗು ಸುಮ್ಮನೆ. ಬ್ಯಾಗ್ ಶೇಕ್ ಆಗಬಾರ್ದು ಅಷ್ಟೆ. ಆಲ್ರೆಡಿ ಸಿಕ್ಕಾಬಿಟ್ಟೆ ಅದಕ್ಕೆ ಗೊತ್ತಾಗ್ಬಿಟ್ಟಿದೆ ಬ್ಯಾಗ್ ಏನೋ ಥ್ರೆಟ್ ಅಂತ ಅಲ್ಲಾಡ್ತಾ ಇದೆ ಅಂತ. ಅಷ್ಟೆ. ಸೂಪರ್. ನಾನು ಕೋಬ್ರಾ ಅನ್ಕೊಂಡೆ. ಇಲ್ಲ, ಅದೊಂದು ಬರುತ್ತೆ ಬ್ಲ್ಯಾಕ್ ಕಲರ್. ಓಕೆ, ರೆಗ್ಯುಲರ್ ಆಗಿ ಓಡಾಡುತ್ತೆ ಈ ಕಡೆಯಿಂದ. ಹಾಂ, ಯಾವತ್ತೂ ಸಿಕ್ಕಿಲ್ಲ ನಿಮಗೆ? ಅಂದರೆ ಒಂದು ಕಡೆ ಇಲ್ಲ ಸರ್. ಓಕೆ, ಮೂವ್ ಆಗುತ್ತೆ ಈ ಕಡೆಯಿಂದ ಈ ಕಡೆ ಹೊಟ್ಟೋಗುತ್ತೆ. ಓಕೆ ಓಕೆ. ಚೆನ್ನಾಗಿದೆಯಾ? ಚೆನ್ನಾಗಿತ್ತಾ? ಸೂಪರ್ ಅಲ್ವಾ? ನಮಗೂ ಇದೊಂಥರ ಅಡ್ವೆಂಚರ್ ಇದು. ಇನ್ನೇನು ಮಾಡೋದು ಸರ್, ಗ್ಲವ್ಸ್ ಹಾಕ್ಕೊಂಡ್ರೆ ಹಾವು ಸ್ಲಿಪ್ ಆಗುತ್ತೆ. ಇದಾ ಮೇನ್ ಡೋರು. ಗ್ಲವ್ಸ್ ಹಾಕ್ಕೊಂಡ್ರೆ ಹಾವು ಸ್ಲಿಪ್ ಆಗುತ್ತೆ. ಖಾಲಿ ಬಾಕ್ಸ್. ಹಾಂ ಇದೆ, ನೆನ್ನೆ ರಾತ್ರಿ ರೆಸ್ಕ್ಯೂ ಮಾಡಿದ ಕೋಬ್ರಾ ಇದೆ. ಸೊ ಆ ಥರ ಇವಾಗೆಲ್ಲ ವುಡನ್ ಬಾಕ್ಸ್ಗಳೇ ಆಲ್ಮೋಸ್ಟ್ ಆಲ್. ಸೊ
ಇದರಲ್ಲಿ ಕೋಬ್ರಾ ಇದೆ, ನೆನ್ನೆ ರಾತ್ರಿ ಗೋಕುಲಮಲ್ಲಿ ರೆಸ್ಕ್ಯೂ ಮಾಡಿದ್ದೊಂದು. ಸೊ ಈ ಒಂದು ರಾಜಶೇಖರನ್ನ ನಾವು ಒಂದು ಅದ್ಭುತವಾದಂಥ ಒಂದು ರೆಸ್ಕ್ಯೂ ಆಗಿ ಕನ್ವರ್ಟ್ ಮಾಡಿದ್ವಿ. ಹೇಗೆ ಅಂತಂದರೆ ಆಲ್ರೆಡಿ ಅವ್ರು ಆಚೆ ಕಡೆ ನಿಂತ್ಕೊಂಡಿದ್ದಾಗ ನನಗೆ ಗೊತ್ತಾಯಿತು ಮೋಸ್ಟ್ಲಿ ಹಾವು ಮೇಲ್ಗಡೆ ಇರ್ಬೋದೇನೋ ಅಂತ. ಸೊ ಆ ಒಂದು ಗೆಸ್ಸಲ್ಲಿ ನಾನು ಇಳಿತಿದ್ದಾಗೇ ಗಿಡ ಹತ್ಬಿಟ್ಟಿದ್ಯಾ ಅಂತ ಕೇಳಿದೆ. ಫಸ್ಟ್ ಅದು ಆ್ಯಕ್ಚುಲಿ ಕೆಳಗಡೆ ಇತ್ತಂತೆ, ಆಮೇಲೆ ಮೇಲ್ಗಡೆ ಹತ್ಕೊಂಡು ಹೋಗಿ ಆ ಒಂದು ಮೂಲೆಯಲ್ಲಿ ಆ ಒಂದು ಕೆರೆ ಹಾವು ಕೂತಿದೆ. ಸೊ ನೆಕ್ಸ್ಟು ಅಲ್ಲಿಗೆ ಹೋಗ್ತಾ ಇದ್ದಂಗೆ ಆ ಒಂದು ಸ್ನೇಕು ಕಾಯಿಲಾಗಿ ಕೂತ್ಕೊಂಡಿದೆ. ನಾನು ನಿಧಾನಕ್ಕೆ ಎಲೆಗಳನ್ನ ತೆಗಿತಾ ಇದ್ದೀನಿ ಆ್ಯಂಡ್ ನಾನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಾನು ಎಲೆಗಳನ್ನ ತೆಗೆದು ನನ್ನ ವಿಷನನ್ನು ಕ್ಲಿಯರ್ ಮಾಡ್ಕೊಳ್ಳೋಕೆ ನೋಡ್ತಾ ಇದ್ದರೆ ಅದು ಆಲ್ರೆಡಿ ನನ್ನನ್ನು ಟಾರ್ಗೆಟ್ ಆಗಿ ತೊಗೊಂಡು ಲಾಕ್ ಮಾಡ್ಕೊಂಡಿದೆ. ಆಲ್ರೆಡಿ ಅದರ ಕಣ್ಣುಗಳು ನನ್ನನ್ನೇ ನೋಡಿಕೊಂಡು ಟಾರ್ಗೆಟ್ ಲಾಕ್ ಆಗಿ ಅದು ಅಟ್ಯಾಕಿಂಗ್ ಪೊಸಿಷನ್ ಅಂತಂದರೆ ಕತ್ತನ್ನು ಎಸ್ ಶೇಪಲ್ಲಿ ರೆಡಿ ಮಾಡಿಕೊಂಡು ಜಂಪ್ ಮಾಡಿ ಸ್ಪ್ರಿಂಗ್ ಥರ ಅಟ್ಯಾಕ್ ಮಾಡೋದಕ್ಕೆ ರೆಡಿಯಾಗಿದೆ. ಸೊ ನಾನು ಯಾವಾಗ ಅದು ಸ್ವಲ್ಪ ಮೂಮೆಂಟ್ ಆಗ್ತಾಯಿತ್ತು, ನಾನು ಡೈವ್ ಮಾಡಿ ಆ ಸ್ನೇಕನ್ನು ಗ್ರ್ಯಾಬ್ ಮಾಡೋದಕ್ಕೆ ಹೋದೆ. ಆವಾಗ ಈ ಕಡೆ ಸೈಡಿಂದ ಬಂದು ಬಾಯಿ ತೆಕ್ಕೊಂಡು ಬಂದು ಕಿವಿ ಹತ್ರ, ಕಿವಿನ ಆ್ಯಕ್ಚುಲಿ ಕಚ್ಚೋದಕ್ಕೆ ಬಂದಿದ್ದು, ಮುಖನ ಕಚ್ಚೋದಕ್ಕೆ ಬಂದಿದ್ದು, ಬಟ್ ಸಿಗಲಿಲ್ಲ, ಅದಕ್ಕೆ ಮುಖ ಸಿಗಲಿಲ್ಲ. ಸೊ ಒಳ್ಳೆ ಬ್ಯೂಟಿಫುಲ್ ರೆಸ್ಕ್ಯೂ. ಇವ್ರ ಮನೆಗೆ ರೆಗ್ಯುಲರಾಗಿ ಹಾವುಗಳು ಬರ್ತಾನೆ ಇರುತ್ತೆ. ನಾವು ಈ ರೀತಿ ರೆಸ್ಕ್ಯೂ ಮಾಡ್ತಾನೆ ಇರ್ತೀವಿ, ರಿಲೀಸ್ ಮಾಡ್ತಾನೆ ಇರ್ತೀವಿ. ಮುಂದಿನ ಸಂರಕ್ಷಣೆ ಕರೆ ಇವತ್ತು ಎಲ್ಲಿ ಬರುತ್ತೆ, ಹೇಗೆ ಬರುತ್ತೆ ಅಂತ ನೋಡೋಣ. ಅಲ್ಲಿ ತನಕ ಟೇಕ್ ಕೇರ್, ಹ್ಯಾವ್ ಅ ವಂಡರ್ಫುಲ್ ಡೇ.